Hi, good morning to everyone. So ಇವತ್ ಬಂದು ಸಂಡೇ 8 o'clock. ಸೊ ಸಂಡೇ ಅಂದ್ರೆ ಡೆಫಿನೆಟ್ಲಿ ಅ ರೈಟ್ ಡೇ ಫಾರ್ ಅಸ್. ಇವತ್ತಿನ ರೈಡ್ ಅಲ್ಲಿ ಬರೀ ನಾನು ಮತ್ತೆ ನಮ್ಮ GT ಬಾಯ್ ಹೋಗ್ತಾ ಇರೋದು. ನಮ್ಮ ತೇಜಸ್ ಅವರು ಈ ರೈಡ್ ಅಲ್ಲಿ ಪಾರ್ಟ್ ಆಗಿರಲ್ಲ. ಸೊ ಎಲ್ಲಿ ಏನು ಅನ್ನೋದನ್ನ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಈಗ ಬನ್ನಿ, ನಮ್ಮ ಮೀಟಿಂಗ್ ಪಾಯಿಂಟ್ ಅಲ್ಲಿ GT ಬಾಯ್ ಇದ್ದಾರೆ. ಹೋಗಿ ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ. ನಾವು ನಮ್ಮ GT ಬಾಯ್ ಮೀನಾಕ್ಷಿಪುರಕ್ಕೆ ಹೋಗ್ತಾ ಇದೀವಿ. ಏನೋ ಕ್ಲೋಸ್ ಆಗಿದೆ ಅಂತ ಇದ್ರು, ಬಟ್ ವಿ ಆರ್ ನಾಟ್ ಶೋರ್. ಸೊ ನೀಟ್ ಅಂಡ್ ಕ್ಲೀನ್ ರೋಡ್ ಸಿಗ್ಲಿ ಅಂತ ಆ ಕಡೆ ಸೈಡ್ ಹೋಗ್ತಾ ಇದೀವಿ. ಇಲ್ಲಿವರೆಗೂ ನಾನು ಮೈಸೂರಲ್ಲಿ ಇತ್ಕೊಂಡು ಇಲ್ಲಿವರೆಗೂ ಮೀನಾಕ್ಷಿಪುರಕ್ಕೆ ಹೋಗೇ ಇಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅಂತ ಗೊತ್ತಿತ್ತು, ನೋಡಿದ್ದಾರೆ ಅಂತ ಗೊತ್ತಿತ್ತು. ನಾನೇ ಹೋಗಿರ್ಲಿಲ್ಲ. ಇವತ್ತು ಫೈನಲಿ ವಿ ಹ್ಯಾವ್ ಗಾಟ್ ಟೈಮ್, ಸೊ ವಿ ಆರ್ ಗೋಯಿಂಗ್ ದೇರ್. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಸಪೋರ್ಟೇ ಸಿಗ್ತಾ ಇದೆ. ನನ್ನ ಮುಂದಿನದ ರೀಲೆ ಹತ್ತತ್ರ 13,000 ವ್ಯೂಸ್ಗಳು, 13K ವ್ಯೂಸ್ಗಳು ಬರ್ತಾ ಇದೆ. ಖುಷಿ ಆಗ್ತಾ ಇದೆ. ನೋಡ್ತಿದ್ದಾರೆ ಹೊರತು ಫಾಲೋ ಮಾಡ್ತಿಲ್ಲ. ಟೇಕ್ಸ್ ಟೈಮ್. ನಾನೇ ಆಗಿದ್ರು ಒಂದು ಕಂಟೆಂಟ್ ಕ್ರಿಯೇಟರ್ ನ ನೋಡಿದ್ರೆ ಇಮಿಡಿಯೇಟ್ ಅವ್ರನ್ನ ಫಾಲೋ ಸಬ್ಸ್ಕ್ರೈಬ್ ಮಾಡಲ್ಲ. ಯಾಕೆ ಅಂದ್ರೆ ಅವ್ರು ಹೇಗೆ ಏನು ಅಂತ ತಿಳ್ಕೊಂಡ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ತೀವಿ. ವಿಡಿಯೋಸ್ ನೋಡಿದ್ಮೇಲೆ ಪ್ರಾಬಬ್ಲಿ ಅವ್ರು ಹಂಗೆ ವಿಡಿಯೋಸ್ ಗಳು ನೋಡ್ತಾ ಇರ್ತೀವಿ. ನಾನಂತೂ ನಿಲ್ಸೋ ಮಗನೇ ಅಲ್ಲ, ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೋಡಿ ಇಷ್ಟ ಆಗ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ನನ್ಗೆ ದೊಡ್ಡವರಾಗಿದ್ರೆ ನಮ್ಮ ಅಣ್ಣಂದಿರು, ನನ್ಗೆ ಅಕ್ಕಂದಿರು, ನನ್ಗೆ ಚಿಕ್ಕವರಾಗಿದ್ರೆ ನನ್ನ ತಮ್ಮಂದಿರು, ತಂಗೀರ್ಗಳು, ಎಲ್ಲರಿಗೂ ಹೇಳೋದೊಂದೇ, ಯಾವತ್ತು ಈ ವಿಶ್ವತ್ ನಿಮಗೆ ಮೋಸವಾದ ಕಂಟೆಂಟ್ ನ ಕೊಡಲ್ಲ. ಒಂದು ಕಂಟೆಂಟ್ ಕೊಡ್ತಾನೆ ಅಂದ್ರೆ ಒಂದು ಅರ್ಥ ಇರುತ್ತೆ. ಯಾವುದೇ ಬೇರೆ ಇಂಟೆನ್ಷನ್ಸ್ ಇಂದ ವಿಡಿಯೋ ಮಾಡಲ್ಲ. ಆದ್ರಿಂದ ಒಂದು ಥರ್ಡ್ ಒಪಿನಿಯನ್ ಇಲ್ಲದೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಇನ್ಸ್ಟಾ ಫಾಲೋ ಮಾಡ್ಕೋಬಹುದು. ಇನ್ಫಾರ್ಮೇಟಿವ್ ಒಂದು ಗಾಡಿ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ ಯಾವ ಗಾಡಿ ಕಮೆಂಟ್ ಹಾಕಿ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡೋ ಗಾಡಿ ರಿವ್ಯೂ ಮಾಡೇ ಮಾಡ್ತೀನಿ ಅಂಟಿಲ್ ಸರ್ಟನ್ ಟೈಮ್. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ನೀವ್ ಯಾವ್ದು ಹೇಳ್ತಿರೋ ಆ ಗಾಡಿ ವಿಡಿಯೋ ನಾನು ಮಾಡೇ ಮಾಡ್ತೀನಿ. ಅದು ನಾನ್ ಚಾಲೆಂಜು. ತನಕಷ್ಟೇ ಆ ಒಂದು ಚಾಲೆಂಜ್ ಇಂದ ದೂರ ಇರ್ತೀನಿ. ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ, ನೀವ್ ಯಾವ ಗಾಡಿ ಕಮೆಂಟ್ ಹಾಕ್ತಿರೋ ಆ ಗಾಡಿ ರಿವ್ಯೂ ಮಾಡ್ತೀನಿ ಅಂತ. ಸೊ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ ನನಗೂ ಟು ಜಸ್ಟ್ ಗ್ರೋ. ಆಮೇಲೆ ನೀವ್ ಯಾವ್ದಾರು ಹೇಳಿ ಆ ಗಾಡಿ ಕಾರ್ದು ರಿವ್ಯೂ ನಾನು ಮಾಡೇ ಮಾಡ್ತೀನಿ. ಈ ಪಕ್ಕದಲ್ಲಿ ಹೋಗ್ತಿರೋ ಲಾರಿ ರಿವ್ಯೂ ಕೇಳಿ, ಅದನ್ನೇ ಮಾಡ್ತೀನಿ. ಸೊ ವಿಶ್ವತ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಟ್ ಎನಿ ಮೂಮೆಂಟ್. ಇಷ್ಟು ನಾನು ಈ ವಿಡಿಯೋಲಿ ಹೇಳ್ಬಲ್ಲೆ ನಿಮ್ಗೆ. ಫಸ್ಟ್ ಟೈಮ್ ನಮ್ ತೇಜಸ್ ಅವ್ರನ್ನ ಬಿಟ್ಟು ನಾವ್ ಈ ತರ ರೈಡ್ ಬರ್ತಾ ಇರೋದು. ಸೊ ತೇಜಸ್ ಅವರೇ ನೋಡ್ತಾ ಇದ್ರೆ ಕಮೆಂಟ್ ಹಾಕಪ್ಪ. ನೀವಿಲ್ದೆ ಸ್ವಲ್ಪ ಜಾಸ್ತಿನೇ ಬೋರಿಂಗ್ ಆಗ್ತಿದೆ, ನಮಗ್ ಮಾತಾಡಕ್ ಯಾರು ಇಲ್ಲ. ಯೂಶಲಿ ಗೈಸ್ ನನ್ನ ಒಂದು ಪಿಲಿಯನ್ ಕಂಪ್ಯಾನಿಯರ್ ಆಗಿ ಯಾವಾಗ್ಲೂ ತೇಜಸ್ ಅವರೇ ಇರೋದು. ನಮ್ಮ GT ಬಾಯ್ ಸಿಂಗಲ್ ರೈಡ್ ಆಲ್ ಟೈಮ್, ಬಟ್ ನನ್ನ ಕಂಪ್ಯಾನಿಯನ್ ಆಗಿ ಯಾವಾಗ್ಲೂ ನಮ್ಮ ತೇಜಸ್ ಅವರು ಇರ್ತಾರೆ. ಸೊ ಮಾತಾಡ್ಕೊ ಹೋಗ್ತಾ ಇದ್ವಿ. ಈಗ ನಮ್ಮ ತೇಜಸ್ ಅವರು ಇಲ್ಲದೆ ನಮ್ಗೆ ಮಾತಾಡಕ್ಕೂ ಯಾರು ಇಲ್ಲ. ನಿಮ್ ಜೊತೆ ಮಾತಾಡ್ಕೊಂಡು ಕನೆಕ್ಟ್ ಆಗ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಈ ತರ ಟೆರೆನ್ಸ್ ಗಳಲ್ಲಿ GT 650 ಇಟ್ಕೊಂಡು ಹೋಗಿದ್ರೆ ಓ ಮೈ ಗಾಡ್, ಐ ವುಡ್ ಹ್ಯಾವ್ ಸ್ಲಿಪ್ ನೌ. ಸೊ ಈ ತರ ಟೆರೆನ್ಸ್ ಅಲ್ಲಿ GT 650 ಎತ್ಕೊ ಹೋದ್ರೆ ತುಂಬಾ ಕಷ್ಟ ಇದೆ, ತುಂಬಾನೇ ಕಷ್ಟ. ಕೈಗಳೆಲ್ಲ ನೋವು ಬರುತ್ತೆ. ಸೊ ಇಂಥ ಜಾಗಕ್ಕೆ ನಮ್ಮ ತೇಜಸ್ ಅವ್ರ ಫೇವ್ರೇಟ್ ಎಕ್ಸ್ಪಲ್ಸ್ ಇರ್ಬಿದ್ರೆ ಚೆನ್ನಾಗಿರುತ್ತೆ. ಬಟ್ ಹೈವೇಸ್ ಅಲ್ಲಿ ಈ ಗಾಡಿ ಕೊಡೋ ಮಜಾ ಏನಿಲ್ಲ. ಈ ತರ ಸ್ವಲ್ಪ ಸ್ವಲ್ಪ ಬ್ಯಾಕ್ ಪ್ಯಾಚಸ್ ಬಂದ್ರೆ ಹೆಂಗೋ ಕವರ್ ಮಾಡ್ಕೋಬಹುದು ಗೈಸ್. ಇಷ್ಟು ಮಾಡ್ದೇವೆ ಅಂತ ರೈಡರ್ ಹೇಳಿ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಯಾಕೋ ಸ್ಕಿಡ್ ಆಗ್ತಾ ಇದೆ. ನಾನು ಇದಲ್ಲ ಅಂತ ನಾನು ಕೆಲಸ ಮಾಡ್ತಾರೆ. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರೋ ಇದ್ ಮಾಡ್ತಾರೆ, ಏನು ಅರ್ಥ ಆಗ್ತಿಲ್ವೇ ಈ ಕೇಸು. ಮಗು ಆಗಿದ್ದಿದ್ರೆ ಓಕೆ. ಈ ತರ ಕೆಲಸಗಳು ನಮ್ಮ GT ಬಾಯ್ ಅವಾಗ ಮಾಡ್ತಾರೆ ಇರ್ತಾನೆ. ಪಾರ್ಕ್ ಮಾಡ್ಬೇಕಾ?
ಗೊತ್ತಿಲ್ಲ. ಪಾರ್ಕ್ ಮಾಡಬೇಕು ಅನ್ಸುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ. ಎಲ್ಲ ಕಂಪ್ಲೀಟ್ ಅಗದೆ ಇಟ್ಬಿಟ್ಟಿದ್ದಾರೆ. ಬನ್ನಿ ನಡ್ಕೊಂಡು ಹೋಗೋಣ, ಅಲ್ಲಿ ತನಕ ನಡ್ಕೊ ಹೋಗಿದ್ ಬರೋಣ. ನಾವ್ ಇನ್ನೊಂದ್ ಪ್ಲೇಸ್ ಹೋಗಿದ್ವಿ ಆ ಕಡೆ ಸೈಡು, ಅಲ್ಲಿ ಬೈಕೇ ಹೋಗಿತ್ತು. ಈ ಕಡೆ ಸೈಡು ಬಂದ್ವಿ ಸುಮ್ನೆ ಚೆಕ್ ಮಾಡೋಣ ಏನ್ ಪರಿಸ್ಥಿತಿ. ನೋಡಿ ಇಲ್ಲೆಲ್ಲ ಬೈಕ್ ಹೋಗ್ಬೋದಿತ್ತು, ಬಟ್ ಎಲ್ಲ ತೆಗ್ದು ಇಟ್ಬಿಟ್ಟಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಮುಂಚೆ ಇಲ್ಲಿ ತನಕ ಎಲ್ಲ ಗಾಡಿಗಳು ಬರ್ತಾ ಇತ್ತು, ಬಟ್ ಈಗ ಸ್ವಲ್ಪ ಎಲ್ಲ ಗಾಡಿಗಳು ಸಿಗಾಕೋತಿತ್ತಂತೆ, ಕಾರ್ಗಳೆಲ್ಲ. ಆದ್ರಿಂದ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವ್ ಎಲ್ಲಿ ತನಕ ನೋಡ್ತಿರೋ ಅಲ್ಲಿ ತನಕನೂ ನೀರೇ ಕಾಣಿಸುತ್ತೆ. ಬಂದು ಬ್ಯಾಕ್ ವಾಟರ್ಸ್, KRF ಬ್ಯಾಕ್ ವಾಟರ್ಸ್ ನೀರು. ಇಲ್ಲಿ ಸುತ್ತ ನೀರೇ ಇದೆ. ಹೆಂಗೆ ಅಂದ್ರೆ ನೋಡಿ ಇಲ್ಲಿ. ಸೊ ನಾವಿರೋ ಸ್ಪಾಟ್ ಬಂದು ಇದ್ರ ಸುತ್ತ ನೀರೇ. ಸೊ ಅದೊಂದು ಸುತ್ತ ವಾಟರ್ಸ್ ತರ ಇರುತ್ತೆ. ಕೆಲವೊಂದಷ್ಟು ಬಾಯ್ಸ್ ಯಾರೋ ಬೈಕ್ ಅಲ್ಲಿ ಫೋಟೋ ತೆಗ್ಸ್ಕೊತೀನಿ ಅಂದ್ರು, ತೆಗ್ಸ್ಕೊಳ್ರಪ್ಪ ಅಂತ ಅಂದ್ವಿ. ಯಾಕೆ ಯಾರಿಗೋ ಡಿನೇ ಮಾಡಬೇಕು, ಜಸ್ಟ್ ಫೋಟೋ ತಾನೆ. ಸೊ ಅದಕ್ಕೆ ತಗೊಳಕ್ ಬಿಟ್ಟಿದೀವಿ ಇಷ್ಟೇ. ಈಗ ನಾನು ನಮ್ಮ GT ಬಾಯ್ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು, ಅದಾದ್ಮೇಲೆ ವಾಪಸ್ ಹೋಗ್ತೀವಿ. ವಾಪಸ್ ಹೋಗಿ ತುಂಬಾ ಹೊಟ್ಟೆ ಸಿಗ್ತಿದೆ. ಒಳ್ಳೆ ಹನುಮಂತು ಬಿರಿಯಾನಿ ತಿನ್ಕೊಂಡು ನಾವು ಇಲ್ಲಿ ಕೂತಿದ್ದು ಹೋಗ್ತೀವಿ. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಈಗ ಸೇಮ್ ರೂಟ್ಸ್ ಆದ ಕಾರಣ ನಾನು ವ್ಲಾಗ್ನ ಇಲ್ಲಿಗೆ ಪಾಸ್ ಮಾಡಿ ನಿಮ್ಗೆ ನಾನು ಡೈರೆಕ್ಟ್ ನಮ್ಮ ಹನುಮಂತು ಹೋಟೆಲ್ ಅಲ್ಲಿ ಸಿಗ್ತೀವಿ. ಹೊಟ್ಟೆ ತುಂಬಾ ಸಿಗ್ತಿದೆ, ಭಾನುವಾರ ಆಗಿರೋದ್ರಿಂದ. ಸಮಥಿಂಗ್ ಇಸ್ waiting for us in the Hannuntu. So let's go to Hannuntu. ಈಗ ಫೈನಲಿ ಬ್ಯಾಕ್ ಆನ್ ಟು ನಮ್ಮ ಮೈಸೂರು ರೋಡ್ಸ್, ರಿಂಗ್ ರೋಡ್ ಬಂದ್ವಿ. ಈಗ ಪ್ಲಾನ್ ಅಲ್ಲಿ ಚೇಂಜ್ ಇದೆ. ನಾವು ಬಂದು ಹನುಮಂತು ಹೋಟ್ಲಿಗೆ ಹೋಗ್ತಿಲ್ಲ, ನಮ್ಮ ಸರಸ್ವತಿಪುರಂ ಅಲ್ಲಿರೋ ದೇವಿ ಮೆಸ್ಸಿಗೆ ಹೋಗ್ತಾ ಇದೀವಿ. ಹನುಮಂತು ಹೋಟ್ಲಲ್ಲಿ ಇಷ್ಟೊತ್ತಿಗೆ ರಶ್ ಇರುತ್ತೆ, ಅಂಡ್ ಬಿಜಿ ತಿನ್ನಕ್ಕೂ ಮನ್ಸಾಗಲ್ಲ ಅಂತ ನಮ್ಮ GT ಬಾಯ್ ಹೇಳ್ದ. ಈಗ ಸದ್ಯಕ್ಕೆ ಪ್ಲಾನ್ ಇವಾಗ ದೇವಿ ಮೆಸ್ಗೆ, ಇವಾಗ ಡೈರೆಕ್ಟ್ ನಾವು ದೇವಿ ಮೆಸ್ಗೆ ಹೋಗಿ ಹೊಟ್ಟೆ ಹಸಿತಿದೆ, ಚೆನ್ನಾಗಿ ತುಂಬಿಸ್ಕೊಬಿಡೋಣ. ದೇವಿ ಮೆಸ್ ಹತ್ರ ಬಂದ್ವಿ, ಹೋಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ. ಆಮೇಲೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಫೈನಲಿ ಹೊಟ್ಟೆ ತುಂಬಾ ಒಂದು ಮಟನ್ ಪಲಾವ್ನ ತಿನ್ಕೊಂಡು, ಸೈಡ್ಸ್ಗೆ ಫಿಶ್ ಕಬಾಬ್ ತಿನ್ಕೊಂಡು ನಮ್ಮ ಒಂದು ರೈಡಿನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋನು ಕೂಡ ಒಂದು 24 ಡೇಸ್ ಚಾಲೆಂಜ್ ಅಲ್ಲಿ ಒಂದು ಭಾಗ್ಯ ಆಗಿದೆ. ಯಾರ್ಯಾರು ನನ್ನ 24 ಡೇಸ್ ಚಾಲೆಂಜ್ ಅಂದ್ರೆ ಏನು ವಿಡಿಯೋಸ್ ಗಳು ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವ್ಲಾಗ್ಸ್ ಗಳನ್ನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್, ಶೇರ್ ದ ವಿಡಿಯೋ. ಥ್ಯಾಂಕ್ ಯು.